ಸಾನ್ವಿದ್ಯಾ ಹೋಮ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಉತ್ತರ ಕರ್ನಾಟಕದ ಸಂಕ್ರಾಂತಿ ಸ್ಪೆಷಲ್ ಆಗಿ ರೊಟ್ಟಿ ಮಾಡ್ತಾರೆ. ಕ್ರಿಸ್ಪಿಯಾಗಿ ರೊಟ್ಟಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಎಲ್ಲರೂ ಮಾಡ್ಕೋಬಹುದು. ಇದು ಒಂದು 15-20 ದಿನಗಳ ಕಾಲ, ತುಂಬ ದಿನಗಳವರೆಗೂ ಇರುತ್ತೆ. ರೊಟ್ಟಿ ಹಾಳಾಗಲ್ಲ, ಡ್ರೈ ಆಗಿರುತ್ತೆ. ಇದ್ದೀನಿ ನಾನು ಈ ಬೌಲಿಂದ 3 ಬೌಲಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆಗಲಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ನಾನಿವಾಗ ಜೋಳದ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಬೌಲಷ್ಟು. ಇನ್ನೊಂದು ಬೌಲ್ ಹಾಕೋತಾ ಇದ್ದೀನಿ. ತಾನೇ ಇರಬೇಕು, ಇಲ್ಲಾಂದರೆ ಹಿಟ್ಟು ಗಂಟಾಗಿಬಿಡುತ್ತೆ. 3 ಬೌಲ್ ನೀರಿಗೆ ನಾನು 2 ಬೌಲಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ನೀರು ಜಾಸ್ತಿ ಹಿಡಿಯುತ್ತೆ, ಒಂದೊಂದು ಹಿಟ್ಟು ನೀರು ಕಡಿಮೆ ಇಟ್ಕೊಳ್ಳುತ್ತೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಗಂಟಿಲ್ದ ಹಾಗೆ. ಬೇಗನೆ ಆಗಿಬಿಡುತ್ತೆ. ಸ್ವಲ್ಪ ಹೊಸದಾಗಿ ಸ್ಟಾರ್ಟಿಂಗಲ್ಲಿರೋರು ತುಂಬ ಕಡಿಮೆ ಉರಿಯಲ್ಲಿ ನೀವು ಇದನ್ನು ಈ ಥರ ಕೈ ಆಡಿಸ್ಕೊಳ್ಳಿ. ಒಂದು 2-3 ನಿಮಿಷಗಳ ಕಾಲ ನಾವು ಇದನ್ನ ಹಿಟ್ಟನ್ನು ಈ ಥರ ಮಾಡ್ಕೋಬೇಕು. ಮುದ್ದೆ ಎಲ್ಲ ಮಾಡ್ತಾರಲ್ವ, ಅದೇ ಥರನೇ ಇದು. ಒಂದು ಸ್ವಲ್ಪನೂ ಗಂಟಿಲ್ಲ. ಹೀಗೆ ಬೇಗ ನಾವು ಕೈ ಆಡಿಸ್ಕೊಂಡ್ರೆ ಆಯಿತು. ಇವಾಗ ನಾವು ಸ್ಟವ್ನ ಆಫ್ ಮಾಡಿಬಿಡೋಣ. ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ಕೆಳಗಿಳಿಸ್ಕೊಳ್ಳೋಣ. ನೋಡಿ, ಮಾಡೋಕ್ಕೆ ಬರುತ್ತಾ ಅಂತ ನೋಡ್ಕೋಬೇಕು. ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಇನ್ನೂ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ನಾನು ಇಲ್ಲೆಲ್ಲ ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನ ಹಿಟ್ಟೆಲ್ಲ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಮನೇಲಿ ಬೇಕಾದರೂ ಹಾಕೋಬೋದು. ನೋಡಿ, ಇವಾಗ ತುಂಬ ಬಿಸಿ ಅಂದರೆ ಕೈಗೆ ಸ್ವಲ್ಪ ಈ ಥರ ನೀರು ಹಚ್ಕೊಂಡ್ಬಿಟ್ಟು ನಾವು ಹಿಟ್ಟನ್ನು ಹೀಗೆ ಚೆನ್ನಾಗಿ ಮಿದ್ದಬೇಕು. ಹಿಟ್ಟನ್ನು ಅಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹೀಗೆ ಚೆನ್ನಾಗಿ ಹಿಟ್ಟನ್ನು ಈ ಥರ ಕಲಿಸ್ಕೋಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಇದರ ನೀರು ಮತ್ತು ಕಾಟನ್ ಬಟ್ಟೆನ ಇಟ್ಕೋಬೇಕು ನಾವು ರೊಟ್ಟಿ ಮಾಡಲಿಕ್ಕೆ. ಯಾವುದೇ ಎಣ್ಣೆಯನ್ನು ಯೂಸ್ ಮಾಡಲ್ಲ. ನೀರಲ್ಲಿ ಹಾಕಿ ಇಡೋಣ. ಈ ಥರ ನೋಡಿ, ಹಿಟ್ಟನ್ನು ಹೀಗೆ ಇಷ್ಟು ಗಟ್ಟಿ ಇರಬೇಕು. ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೆ ಮಣೆ ಮೇಲೆ ಇಟ್ಕೊಂಡಾದರೂ ನೀವು ಲಟ್ಟಿಸ್ಕೋಬೋದು. ಈ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ಜೋಳದ ಹಿಟ್ಟನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಹೀಗೆ ಹಾಕೊಂಬಿಟ್ಟು ನೋಡಿ, ಹೀಗೆ ಪ್ರೆಸ್ ಮಾಡಬೇಕು. ಈ ಥರ ಕೈಯಿಂದ ಹೀಗೆ ಪ್ರೆಸ್ ಮಾಡಬೇಕು. ಆವಾಗ ಎಳ್ಳಿರುತ್ತೆ ನೋಡಿ, ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಿಷ್ಟ ನಿಮಗೆ ಅದನ್ನ ಹೀಗೆ ಹಾಕ್ಕೊಂಬಿಟ್ಟು ಹೀಗೆ ಪ್ರೆಸ್ ಮಾಡಿ ಈ ಥರ ಕೈಯಿಂದ ಹೀಗೆ ಮಾಡ್ತಾ ಇರಬೇಕು. ಒಂದು ಸಲ ಈ ಥರ ಎಲ್ಲ ತುಡಿ ತೊಗೊಂಬಿಟ್ಟು ಹೀಗೆ, ಆವಾಗ ಎಳ್ಳೇನಿದೆ ಅಲ್ವಾ ಅದು ಕೆಳಗೆ ಬೀಳಲ್ಲ. ನೋಡಿ, ಹಿಟ್ಟನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಚ್ಕೋಬೇಕು. ಇಷ್ಟೇ. ಹೀಗೆ ಮಾಡ್ಕೋತಾ ನಾವು ರೌಂಡಾಗಿ ಲಟ್ಟಿಸ್ಕೊತಾನೆ ಹೋಗಬೇಕು. ತುಂಬ ಚಪಾತಿ ಹೇಗೆ ನೀವು ಮಾಡ್ತೀರ ಅದೇ ಥರನೇ ಜೋಳದ ರೊಟ್ಟಿನೂ ಮಾಡೋದು. ಚಪಾತಿಗೆ ನಾವು ಎಣ್ಣೆ ಯೂಸ್ ಮಾಡ್ತೀವಿ, ಇದಕ್ಕೆ ಎಣ್ಣೆ ಯೂಸ್ ಮಾಡಲ್ಲ ಅಷ್ಟೇ.
ನಿಮಗೆ ಎಷ್ಟು ತೆಳ್ಳಗೆ ಸಾಧ್ಯತೆ ಇದೆ ಮಾಡಲಿಕ್ಕೆ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಬೇಕು. ಸ್ವಲ್ಪ ಹಿಟ್ಟನ್ನು ಕಡಿಮೆ ಹಚ್ಕೊಳ್ಳಿ. ನಾನು ಹಿಟ್ಟು 1 ಟೈಮ್ ಯೂಸ್ ಮಾಡಿದ್ದೀನಿ ಅಷ್ಟೇ, ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡೋರಿದ್ದರೆ ಹಿಟ್ಟು ಹಾಕ್ಕೊಳ್ಳಿ. ಆದಷ್ಟು ಸೈಡಿಗೆ ಈ ಥರ ಲಟ್ಟಿಸ್ಬೇಕು. ಆದಷ್ಟು ಪ್ಯಾಕೆಟ್ ಹಿಟ್ಟಿಗಿಂತ ನಾವೇ ಜೋಳ ತಗೊಂಡು ಹಾಕಿಸಿದ್ರೆ ಬೆಸ್ಟ್ ಇರುತ್ತೆ. ಇಷ್ಟೇ. ಇದನ್ನು ಈಗ ತಗೊಂಡು ನೋಡಿ, ಕಬ್ಬಿಣದ ತವ ಇಟ್ಕೊಂಡಿದ್ದೀನಿ ನಾನು. ಇದು ಬಿಸಿ ಆದಮೇಲೆ ನಾವೇನು ಮಾಡಿಟ್ಕೊಂಡಿದ್ವಲ್ವ ರೊಟ್ಟಿ, ಅದನ್ನ ಹಾಕ್ತಾಯಿದ್ದೀನಿ. ಇಷ್ಟೇ. ಹಾಕಿಬಿಟ್ಟು ನೀರನ್ನು ಹಿಂಗೆ ಹಚ್ಕೋತಾ ಇರಬೇಕು. ಆಯಿತು. ಸ್ವಲ್ಪ ಜೋರು ಉರಿಲಿರಲಿ. ಫಸ್ಟ್ ರೊಟ್ಟಿ ಮಾಡುವಾಗ ಆಮೇಲೆ ಹೊಳ್ಳಿಸ್ತೀವಲ್ವ, ಆವಾಗ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಬಬಲ್ಸ್ ಈ ಥರ ಬಂದವಾಗ ನಾವೇನು ಮಾಡಬೇಕಿನ್ನ ಈಗ ಟರ್ನ್ ಮಾಡಿ ಹಾಕಬೇಕು. ಸ್ವಲ್ಪ ಉರಿ ಕಡಿಮೆ ಮಾಡಬೇಕು ಅವಾಗ. ಇವಾಗ 1-2 ನಿಮಿಷ ಆದಮೇಲೆ ಈ ಥರ ನೀವು ಬಟ್ಟೆಯಿಂದಾದ್ರೂ ಪ್ರೆಸ್ ಮಾಡ್ಕೋಬಹುದು, ಇಲ್ಲಾಂದರೆ ಈ ಥರ ಕೈಯಿಂದಾದರೂ ಬಿಸಿ ತಗಲುತ್ತೆ ಅನ್ನೋರು ಬಟ್ಟೆನ ಇಟ್ಬಿಟ್ಟು ಈ ಥರ ಮಾಡ್ಬೋದು, ಪ್ರೆಸ್ ಮಾಡ್ಬೋದು. ಹೀಗೆ ಬೇಯಿಸ್ಕೋಬೇಕು. ಹೌದು, ಈಸಿಯಾಗಿದೆ. ಒಂದು ಸತ ಮಾಡೋದು ಕಲಿತ್ರೆ ಆಯಿತು. ಈ ಥರ ಬೆಂದಮೇಲೆ ನಾವೇನು ಮಾಡಬೇಕಂದ್ರೆ ಇದನ್ನ ಒಲೆ ಹಿಂದೆ ಹೀಗೆ ಒಲೆ ಹಿಂದೆ ಹೀಗಾದರೂ ಇಟ್ಕೊಂಡು ಕ್ರಿಸ್ಪಿಯಾಗಿ, ಅದು ಒಲೆ ಮಾಡ್ತಾ ಇರ್ತೀವಲ್ವ, ಮಾಡುವಾಗ ಹಿಂದೆ ಇಟ್ಕೊಳೋದ್ರಿಂದ ಕ್ರಿಸ್ಪಿ ಆಗುತ್ತೆ. ಇಲ್ಲ ನೀವು ಜಾಸ್ತಿ ಮಾಡೋದಾದರೆ ಏನು ಮಾಡಬೇಕಂದ್ರೆ ಈ ಥರ ಇನ್ನೊಂದು ಹಂಚನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಅದರ ಮೇಲೆ ಚಿಕ್ಕ ಉರಿಯಲ್ಲಿ ನಾವು ಇಟ್ಟರೆ ನಾವು ಈ ಕಡೆ ರೊಟ್ಟಿ ಮಾಡುವಾಗಲೇ ಇದು ಬಿಸಿಯಾಗಿ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಬರಲ್ಲ ಅನ್ನೋರು ಎಳ್ಳನ್ನು ಆಮೇಲಾದರೂ ಹಾಕೋಬೋದು. ಈ ಥರ ಎಲ್ಲ ಲಟ್ಟಿಸ್ಕೊಂಡ್ಮೇಲೆ ರೊಟ್ಟಿನ ಹಚ್ಕೊಂಡ್ಮೇಲೆ ನೀವು ಎಳ್ಳನ್ನು ಈ ಥರ ಇವನ್ನಾಗಿ ಹಾಕ್ಕೊಂಡ್ಬಿಟ್ಟು ಒಂದು ಸತ ಈ ಥರ ರೋಲ್ ಮಾಡಿದರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅದು. ಟೆಸ್ಟ್ ಮಾಡಿ ಹೀಗೆ ಈ ಥರ ಬಡಿಬೇಕು, ಕುತ್ಕೊಳ್ಳುತ್ತೆ. ಅವಾಗ ನಾವೇನು ಮಾಡಬೇಕು, ಇನ್ನು ಎತ್ಬಿಟ್ಟು ತವಾಗ ಈಗ ಒಳ್ಳೆ ಸಾಕೋಬೇಕು. ಇದಕ್ಕೆ ಇಟ್ಕೊಂಡಿದ್ದೀನಿ, ಇಲ್ಲಿ ಬಿಸಿ ಆಗ್ತಾ ಇರುತ್ತೆ. ರೊಟ್ಟಿ ಮಾಡೋದೆಲ್ಲ ಆದಮೇಲೆ ಈ ಥರ ತವಾ ಮೇಲೆ ನಾವು ಈಗ ರೊಟ್ಟಿ ಹಾಕೋದ್ರಿಂದ ಏನಾಗುತ್ತೆ, ರೊಟ್ಟಿ ಇನ್ನೂ ಕ್ರಿಸ್ಪಿ ಆಗುತ್ತೆ. ಫಸ್ಟ್ ಡೇಗಿಂತ ಸೆಕೆಂಡ್ ಡೇ ಇನ್ನೂ ಕ್ರಿಸ್ಪಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಮಾಡಲಿಕ್ಕೆ ಬರಲ್ಲ ಇದನ್ನ ಒಂದು ಸತ ಈ ಥರ ಟ್ರೈ ಮಾಡಿ. ಹೇಗೆ ಮಾಡಿದ್ದೀರಾ, ಚೆನ್ನಾಗಿ ಬಂದಿದೆಯಾ ಇಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.